ಕಾರ್ಯಕ್ರಮಕ್ಕೆ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ಉದ್ಘಾಟನೆ ಆಗ್ತಾ ಇದೆ. ಅದನ್ನ ಎಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಅತಿಥಿ ಗಣ್ಯರ ಸಮಕ್ಷಮದಲ್ಲಿ ಆಗ್ತಾ ಇರುವಂತಹ ಉದ್ಘಾಟನಾ ಕಾರ್ಯಕ್ರಮ. ಅತಿಥಿ ಗಣ್ಯರು ಮಾಡಿ ಇಲ್ಲಿ ದೀಪದ ಹತ್ತಿರ ನಮ್ಮ ಜೊತೆ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ಇದೀಗ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಈ ಮೈಲ್ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಇನ್ನೊಂದು ಮೈಲ್ ಸ್ಟೋನ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಮಾಲಕರಾದಂತಹ ಸ್ವಾತಿ ಗಣೇಶ್ ದಂಪತಿಗಳಿಗೆ ಅಭಿನಂದನೆಯನ್ನು ಕೋರ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದಾರೆ. ಬಂದಂತ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಿಘ್ನ ವಿನಾಶಕರಾದಂತಹ ವಿಘ್ನೇಶ್ವರನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮಲ್ಲಿರುವಂತಹ ಅತಿಥಿ ಗಣ್ಯರು ದಯಮಾಡಿ ಎಲ್ಲರೂ ಕೈ ಜೋಡಿಸಿಕೊಂಡು ದೀಪ ಪ್ರಜ್ವಲನ ಮೂಲಕ ಈ ಹೊಸ ಶಾಖೆಯ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಮಂಜು ಕಾರ್ನವಾರ್ ಅವರು ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ಮಂಗಳೂರು ಅವರ ಆಶೀರ್ವಾದದ ಜೊತೆಗೆ ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವಂತಹ ಶ್ರೀ ಮಂಜಪ್ಪ ಕಾರ್ನವಾರ್ ಅವರು ಕರಿಲಾ ಶ್ರೀ ಭಗವತಿ ದೇವಸ್ಥಾನ ಮಂಜೇಶ್ವರ ಇವೆಲ್ಲರ ಆಶೀರ್ವಾದದೊಂದಿಗೆ ಇವತ್ತಿನ ದೀಪ ಪ್ರಜ್ವಲನೆ ಆಗ್ತಾ ಇದೆ. ಭಗವತಿ ಕ್ಷೇತ್ರದ ಸಮುದಾಯದಲ್ಲಿರುವಂತಹ ಎಲ್ಲ ಹಿರಿಯರನ್ನ ಗುರುತಿಸಿ ಗೌರವಿಸ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೊತೆ ಇರುವಂತಹ ಶಾಸಕರು ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು, ಅದೇ ರೀತಿಯಲ್ಲಿ ಡಾಕ್ಟರ್ ಉದಯ್ ಕುಮಾರ್ ಅವರು, ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಫ್ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಎಕ್ಸ್ ಮೇಯರ್ ಸಿಟಿ ಕಾರ್ಪೊರೇಷನ್ ಶ್ರೀ ದಿವಾಕರ್ ಪಾಂಡೇಶ್ವರನ್ ದಿವಾಕರಣ್ಣ, ಸ್ಟೀಲ್ ಸೆಂಟರ್ ಬಂದರಿಂದ ಮೂಸಾ ಮೊಯ್ದೀನ್ ಅವರು, ಅದೇ ರೀತಿಯಲ್ಲಿ ಈ ಒಂದು ಮಳಿಗೆಯ ಓನರ್ ಆಗಿರುವಂತಹ ಸ್ವಾತಿ ಗಣೇಶ್ ಅವರು ದಂಪತಿಗಳಿಗೆ ಅಭಿನಂದನೆಯನ್ನ ಕೋರ್ತಾ ನಮ್ಮೆಲ್ಲರ ಚಪ್ಪಾಳೆಯ ಮುಖೇನ ಈ ಒಂದು ಹೊಸ ಶಾಖೆಗೆ ನಮ್ಮ ಅಭಿನಂದನೆ, ನಮ್ಮ ಶುಭ ಹಾರೈಕೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮೆಡಿಕಲ್ ಫೆಸಿಲಿಟಿ ಫಾರ್ ಟುಡೇ ಇಸ್ ನಾಟ್ ಅ ನೆಸೆಸಿಟಿ, ಇಟ್ ಹಸ್ ಬಿಕಮ್ ಡೇ ಟು ಡೇ ಆಕ್ಟಿವಿಟಿ. ನಮ್ಮಲ್ಲಿ ಯಾವುದೇ ಅನಾರೋಗ್ಯ ಇಲ್ಲದಿದ್ರೂ ಕೂಡ ದಿನನಿತ್ಯ ನಮ್ಮ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತದ್ದು. ಅದಕ್ಕೆ 24 ಗಂಟೆ ಸೇವೆಯನ್ನ ನೀಡ್ತಾ ಇರುವಂತಹ ನ್ಯಾಚುರಲ್ ಮೆಡಿಕಲ್ಸ್ ಅವರು 2.5 ವರ್ಷದಿಂದ ರಾವಣರಾವ್ ಸರ್ಕಲ್ ಅಲ್ಲಿ ಈಗಾಗಲೇ ಅವರ ಒಂದು ಕಾರ್ಯವನ್ನ ಪ್ರಾರಂಭ ಮಾಡಿ ಇದೀಗ ಹೊಸದಾಗಿ ಇಲ್ಲಿ ಒಂದು ಮಳಿಗೆಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ಅದರ ಜೊತೆಗೆ 40ಕ್ಕಿಂತ ಜಾಸ್ತಿ ಜನರಿಗೆ ಉದ್ಯೋಗವನ್ನ ನೀಡ್ತಾ ಇದ್ದಾರೆ. ಅದು ಇನ್ನೊಂದು ಹೆಮ್ಮೆಯಂತಹ ಒಂದು ಕೆಲಸ. ಯಾವುದೇ ಒಂದು ರಿಕ್ವೈರ್ಮೆಂಟ್ ಇದ್ರೂ ಕೂಡ ಮೆಡಿಕಲ್ ಫೆಸಿಲಿಟಿ ಕೊಡ್ತಾ ಇರುವಂತಹ ನ್ಯಾಚುರಲ್ ಮೆಡಿಕಲ್ಸ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೊಡ್ತಾ ಇದ್ದೇವೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ 10 ಕಿಲೋಮೀಟರ್ ನ ರೇಡಿಯಸ್ ಅಲ್ಲಿ ಯಾರಿಗೂ ಕೂಡ ಮೆಡಿಕಲ್ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಬೇಕಾದ್ರೆ ಫೋನ್ ಮಾಡಿದ್ರೆ ಅಥವಾ ಬುಕ್ ಮಾಡಿದ್ರೆ ಫ್ರೀ ಆಗಿ ಅದನ್ನ ಡೆಲಿವರಿ ಕೂಡ ಮಾಡ್ತಾರೆ. ಜನರಿಗೆ ತುಂಬಾ ಜನರಿಗೆ ಮೆಡಿಸಿನ್ಸ್ ಬೇಕಂತ ತಂದುಕೊಳ್ಳಲಿಕ್ಕೆ ಜನ ಇರೋದಿಲ್ಲ. ಹಾಗೆ ಮನೆಯಲ್ಲಿ ಬೇಕಾಗಿರುವಂತಹ ಮೆಡಿಕಲ್ ಸಪೋರ್ಟ್ ಅನ್ನ ಕೂಡ ಫ್ರೀ ಆಗಿ ಡೆಲಿವರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾತಿ ಗಣೇಶ್ ಅವರಿಗೆ ಅಭಿನಂದನೆಯನ್ನು ಕೊಡ್ತಾ ಬಂದಂತ ಎಲ್ಲ ಅತಿಥಿಗಳಿಗೆ ಹೂವಿನ ಗುಚ್ಛವನ್ನ ನೀಡಿ ಸ್ವಾಗತವನ್ನ ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೊದಲಾಗಿ ನಮ್ಮ ಜೊತೆ ಇರುವಂತಹ ಶಾಸಕರಾದಂತಹ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ಶ್ರೀ ಮಂಜು ಕಾರ್ನವರ್ ಅವರು ಅವರನ್ನ ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕರಿಲಾ ಶ್ರೀ ಭಗವತಿ ದೇವಸ್ಥಾನ ಮಂಜೇಶ್ವರದಿಂದ ಬಂದಂತಹ ಶ್ರೀ ಮಂಜಪ್ಪ ಕಾರ್ನವರ್ ಅವರು ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಡಾಕ್ಟರ್ ಉದಯ್ ಕುಮಾರ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸರ್. ನಮ್ಮ ಸಿಟಿ ಕಾರ್ಪೊರೇಷನ್ ಎಕ್ಸ್ ಮೇಯರ್ ಆಗಿರುವಂತಹ ಶ್ರೀ ದಿವಾಕರ್ ಪಾಂಡೇಶ್ವರ್ ಅವರು, ದಿವಾಕರನ್ನ ಬಂದ್ರೆ ಒಂದು ಖುಷಿಯಾಗಿ ಒಂದು ಫುಲ್ ಎನರ್ಜಿ ಬರುತ್ತೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸ್ಟೀಲ್ ಸೆಂಟರ್ ಬಂದರಿಂದ ಮಿಸ್ಟರ್ ಎಂ ಮೂಸಾ ಮೊಯ್ದೀನ್ ಅವರು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅತಿ ಶೀಘ್ರದಲ್ಲಿ ನಮ್ಮ ಜೊತೆ ಸೇರ್ಕೊಂಡಿರುವಂತಹ ಶ್ರೀನಾಥ್ ಹೆಬ್ಬಾರ್ ಅವರು ಲ್ಯಾಂಡ್ ಟ್ರೇಡ್ಸ್ ಅಂತ ಬಿಲ್ಡಿಂಗ್, ಈ ಹೆಸರಿಗೆ ಈ ಬಿಲ್ಡಿಂಗಿಗೆ ಹೆಸರೇ ಮೈಲ್ ಸ್ಟೋನ್ ಅಂತ ಒಂದು ಮೈಲ್ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಒಂದು ಮೈಲ್ ಸ್ಟೋನ್ ಹೊಸತನ್ನ ಪ್ರಾರಂಭ ಮಾಡ್ತಾ ಇರುವಂತಹ ಸ್ವಾತಿ ಗಣೇಶ್ ಇಬ್ಬರಿಗೂ ಅಭಿನಂದನೆಯನ್ನ ಕೋರ್ತಾ ಇದೀಗ ಈ
ಮೆಡಿಕಲ್ ಶಾಪ್ ಓನರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿರುವಂತಹ ಜಮಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ವಕ್ಫ್ ಅಡ್ವೈಸರಿ ಕಮಿಟಿಯ ವೈಸ್ ಚೇರ್ಮನ್ ಕೂಡ ಆಗಿದ್ದಾರೆ. ಅವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಸಮುದಾಯದ ಹಾಗೂ ಕುಟುಂಬದ ಎಲ್ಲ ಕ್ಷೇತ್ರದ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಎಲ್ರಿಗೂ ಒಂದೇ ಮಾತಿನಲ್ಲಿ ಗೌರವದಿಂದ ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಒಂದು ಸಮಕ್ಷಮ, ನಿಮ್ಮ ಉಪಸ್ಥಿತಿ, ನಿಮ್ಮ ಆಶೀರ್ವಾದ ಸ್ವಾತಿ ಗಣೇಶ್ ಅವರಿಗೆ ನೀಡಬೇಕು ಅಂತ ಕೇಳ್ಕೊಂತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದಕ್ಕಿಂತ ಜಾಸ್ತಿ ನಮ್ಮ ಜೊತೆ ಇರುವಂತಹ ಮಾಧ್ಯಮ ಮಿತ್ರರು, ಖಂಡಿತವಾಗಿ ಒಂದೊಂದು ಕಾರ್ಯಕ್ರಮ ಆದ್ರೆ 1-2 ಜನ ಸಿಗೋದು ಬಹಳ ಕಷ್ಟ. ಆದ್ರೆ ಇವತ್ತು ಎಲ್ಲ ಅಟೆಂಡೆನ್ಸ್ ತೆಗೆದ್ರೆ ಪ್ರತಿಯೊಬ್ರು ಮಾಧ್ಯಮದವರು ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಸ್ಟಾಫ್, ಯಾವುದೇ ಒಂದು ಹೊಸ ಉದ್ಯಮ ಪ್ರಾರಂಭ ಮಾಡಬೇಕಾದ್ರೆ ಮಾಲಕರು ಬಹಳ ಖುಷಿಯಿಂದ ಅದನ್ನ ಪ್ರಾರಂಭ ಮಾಡ್ತಾರೆ. ಅದು ಮುಂದುವರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿಯ ಒಂದು ಸೇವೆ ನೀಡ್ತಾ ಇರುವಂತಹ ಸ್ಟಾಫ್ ನಗುಮುಖದ ಸೇವೆ ಅಥವಾ ಉತ್ತಮವಾದಂತಹ ಸೇವೆ ಮಾಡಿದ್ರೆ ಮಾತ್ರ ಸಾಧ್ಯ ಆಗೋದು. ಹಾಗಾಗಿ ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸ್ವಾಗತ ಅಂತ ಹೇಳೋದಿಲ್ಲ, ಅಭಿನಂದನೆ, ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇವೆ. 2ನೇ ಶಾಖೆ ಪ್ರಾರಂಭ ಆಗ್ತಾ ಇದೆ. ಸೊ ಇದೀಗ ಉದ್ಘಾಟನಾ ಕಾರ್ಯಕ್ರಮ ಮುಗಿದಿದೆ. ಬಂದಂತ ಎಲ್ಲ ಬಂಧು ಬಾಂಧವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಈ ಒಂದು ಕ್ಷಣದಲ್ಲಿ 1-2 ಶುಭ ಹಾರೈಕೆಯ ಮಾತನ್ನ ಆಡಬೇಕು ಅಂತ ಶಾಸಕರಲ್ಲಿ ವಿನಂತಿಸ್ತಾ ಇದ್ದೀವಿ. ಮಂಗಳೂರಿನ ಹೃದಯ ಭಾಗ ಆಗಿರುವಂತಹ ಬಲ್ಮಠದ ಮುಖ್ಯ ರಸ್ತೆ ಕಲೆಕ್ಟರ್ ಗೇಟ್ ಜಂಕ್ಷನ್ ನಲ್ಲಿ ನಮ್ಮ ಆತ್ಮೀಯರಾಗಿರುವಂತಹ ಗಣೇಶ್ ಮತ್ತು ಸ್ವಾತಿ ಅವರು ನೂತನವಾದಂಥ ನ್ಯಾಚುರಲ್ ಮೆಡಿಕಲ್ ಶಾಪ್ ಅನ್ನ ಈ ಒಂದು ಕಲೆಕ್ಟರ್ ಗೇಟ್ ಜಂಕ್ಷನ್ ಅಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ, ಪ್ರಾರಂಭಗೊಂಡಿದೆ. ನಾನು ಸ್ವಾತಿ ಗಣೇಶ್ ಅವರಿಗೆ ನನ್ನ ಹೃದಯಾಂತದ ಅಭಿನಂದನೆಗಳನ್ನ, ಶುಭಾಶಯಗಳನ್ನ, ಅವರಿಗೆ ಇನ್ನಷ್ಟು ಯಶಸ್ಸನ್ನ ಹಾರೈಸ್ತಾ ಇದ್ದೇನೆ. ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿರುವಂತಹ ಭಗವತಿ ಕ್ಷೇತ್ರದ, ಅದು ಮಂಗಳೂರಿನಲ್ಲಿರ್ಬೋದು, ಮಂಜೇಶ್ವರ ಇರ್ಬೋದು, ಹೀಗೆ ಭಗವತಿ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಹಿರಿಯ ನಿತ್ಯ ನಿರಂತರವಾದಂಥ ಆ ಭಗವತಿ ತಾಯಿಯ ಸೇವೆಯನ್ನು ಮಾಡಿಕೊಂಡು ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಇರುವಂತಹ, ಆ ದೇವರ ಪೂಜಾ ಇನ್ನಿತರ ವ್ಯವಸ್ಥೆಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿರುವಂಥ ಎಲ್ಲ ಹಿರಿಯರಿಗೆ ನನ್ನ ಸಾಷ್ಟಾಂಗ ವಂದನೆಗಳನ್ನು, ಪ್ರಣಾಮಗಳನ್ನು ಮಾಡ್ತೇನೆ. ಅವರ ವಿಶೇಷವಾದಂಥ ಆ ಭಗವತಿ ತಾಯಿಯ ಸೇವೆ ಈ ಸಂಸ್ಥೆಯ ಮೇಲೆ ಇರಲಿ, ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ. ತಾಯಿ ಭಗವತಿ ಯಾವತ್ತೂ ಎಲ್ಲರನ್ನ ಹರಿಸಿದ್ದಾರೆ. ನನ್ನದು ಕೂಡ ಖಾಸಗಿ ಕಚೇರಿ ಭಗವತಿ ಕ್ಷೇತ್ರೀಯ ಸನ್ನಿಧಿಯಲ್ಲೇ ಇದೆ. ಕುದ್ರೋಳಿಯ ಭಗವತಿಯ ಸನ್ನಿಧಿಯಲ್ಲೇ ನನ್ನ ಖಾಸಗಿ ಕಚೇರಿ ಇದೆ. ಅದ ಕಾರಣ ನನಗೆ ಗೊತ್ತಿಲ್ಲ, ನಾನು ಶಾಸಕನಾಗುವ ಮುಂಚೆ ಮಾಡಿದ್ದು, ನನಗೆ ಶಾಸಕನಾಗುವ ಯೋಗ ಬಂದಿದ್ದು ಕೂಡ ಅದೇ ಕಾರಣ ಅಂತೇಳಿ ನಾನು ಹೇಳಲಿಕ್ಕೆ ಬರ್ತೇನೆ. ಹಾಗಾಗಿ ತಾಯಿ ಭಗವತಿ ಕ್ಷೇತ್ರದ ಸಂವಿಧಾನದ ಎಲ್ಲ ಹಿರಿಯರಿಗೆ ವಂದನೆಯನ್ನು ಮಾಡ್ತಾ, ಇವತ್ತು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ನನ್ನ ಆತ್ಮೀಯ, ಸರಿಸುಮಾರು ನನಗೊಂದು 25-28 ವರ್ಷದಿಂದ ಪರಿಚಯಸ್ಥರು. ನನಗೆ 25-28 ವರ್ಷದ ಹಿಂದೆ ಸಹಾಯ ಮಾಡಿದವರು. ಅವಾಗ ನಾನು ಬಾಲಕ, ಅವಾಗ ನನಗೆ ಸಹಾಯ ಮಾಡಿದವರು ಗೌರವಾನ್ವಿತ ಡಾಕ್ಟರ್ ಉದಯ್ ಕುಮಾರ್ ಅವರು. ಅದೇ ರೀತಿ ಮಾಜಿ ಮೇಯರ್ ಅವರು, ನನ್ನ ಆತ್ಮೀಯ ಮಿತ್ರರಾಗಿರುವಂಥ ದಿವಾಕರ್ ಪಾಂಡೇಶ್ವರ್ ಅವರು, ಮತ್ತು ಸ್ಟೀಲ್ ಸೆಂಟರ್ನ ಬಂದರ್ನ ಎಂ ಮೂಸಾ ಮೊಹಿದ್ದೀನ್ ಅವರು, ಈ ಒಂದು ಲ್ಯಾಂಡ್ ಟ್ರೇಡ್ಸ್ನ ಮಾಲಕರು ನಮ್ಮ ಆತ್ಮೀಯರಾಗಿರುವಂಥ ಶ್ರೀನಾಥ್ ಹೆಬ್ಬಾರ್ ಅವರು, ಅದೇ ರೀತಿ ಮಿತ್ರರಾಗಿರುವಂಥ ಜಮಾಲ್ ಅವರು, ಹೀಗೆ ಸ್ವಾತಿ ಗಣೇಶ್ ಅವರ ಎಲ್ಲ ಹಿತೈಷಿಯವರು, ಬಂಧು ಮಿತ್ರರು, ಅವರ ಎಲ್ಲ ಸಂಬಂಧಿಕರು, ಅದು ಮಾತ್ರವಲ್ಲ ಉಪಸ್ಥಿರುವಂಥ ಎಲ್ಲ ಅವರ ಸಿಬ್ಬಂದಿ ವರ್ಗದವರು, ಮಾಧ್ಯಮದ ಮಿತ್ರರು, ಎಲ್ಲರಿಗೆ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ, ಬೆಳೆಯುತ್ತಿರುವಂಥ ಮಂಗಳೂರಿಗೆ ಒಂದು ಸೇವಾ ರೂಪದ ಕೊಡುಗೆಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನ್ಯಾಚುರಲ್ ಮೆಡಿಕಲ್ ಬಹಳ ವಿಶೇಷವಾದಂಥ
ಸೇವೆಯನ್ನ ಕೊಡುಗೆಯನ್ನ ಮಂಗಳೂರಿನ ಹೃದಯ ಭಾಗದಲ್ಲಿ ಆಗುವಂಥ ಸ್ಟೇಟ್ ಬ್ಯಾಂಕ್ ಅಲ್ಲಿ ಕೊಡ್ತಾ ಇದೆ. ಬಹಳಷ್ಟು ವರ್ಷಗಳಿಂದ ನನ್ನ ಚಿರಪರಿಚಿತರಾಗಿ ಇವತ್ತು ಈ ಒಂದು ಮುಖ್ಯ ರಸ್ತೆಯಲ್ಲಿ ಅವರ ಇನ್ನೊಂದು ಮೆಡಿಕಲ್ ಶಾಪ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದದ್ದು ಇಷ್ಟೇ, ಮೆಡಿಕಲ್ ಫೀಲ್ಡ್ ಅನುಭವಗಳು ನಿಮಗಿದೆ. ಹಾಗಾಗಿ ವೇದವ್ಯಾಸ ಮಾತ್ರ ವಿಶೇಷವಾದಂತಹ ವಿಚಾರಗಳು ಹೇಳಬೇಕಾಗಿಲ್ಲ. ಆದರೂ ನಾನು ಒಂದೆರಡು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ಲಾಭದಾಯಕ ಹುದ್ದೆ ಅಂತ ಹೇಳುವುದಕ್ಕಿಂತ ಸೇವೆಯ ಮಾನಸಿಕತೆ ಇರುವಂತ ಒಂದು ಉದ್ದಿಮೆ. ಬಹಳಷ್ಟು ಜನರು ಅವರಿಲ್ಲಿ ಬಂದು ಅವರು ಮೆಡಿಕಲ್ ಶಾಪಿನಲ್ಲಿ ಸ್ವಲ್ಪ ಗಾಬರಿಯಲ್ಲಿ ಬರುವಂಥದ್ದಿಂದ ಹಿಡಿದು ದಿನನಿತ್ಯದ ಅವರಿಗೆ ಉಪಯುಕ್ತ ಬೇಕು ಅಂತ ಎಲ್ಲ ರೀತಿಯ ಔಷಧಿಗಳನ್ನು ಖರೀದಿ ಮಾಡಲಿಕ್ಕೆ ಬರ್ತಾರೆ. ಹಾಗಿರುವಾಗ ಒತ್ತಡದಲ್ಲಿ ಟೆನ್ಷನಲ್ಲಿ ಬರುವವರಿಗೂ ಕೂಡ ಒಂದೇ ರೀತಿಯ ನಗುಮುಖದ ಸೇವೆ ಕೊಡಬೇಕು. ಅವರ ಪರಿಸ್ಥಿತಿಯಲ್ಲಿ ನಾನಿದ್ದಲ್ಲಿ ನಾನು ಯಾವ ರೀತಿಯಲ್ಲಿ ನನ್ನ ಚಟುವಟಿಕೆಯನ್ನು ಮಾಡ್ತೇನೆ ಅಂತ ಹೇಳೋದನ್ನು ಅರಿತುಕೊಳ್ಬೇಕು. ಹಾಗಾಗಿ ಅವರು ಒತ್ತಡದಲ್ಲಿ ಬಂದಾಗ ಅವರಿಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸುವಂತ, ಅವರಿಗೆ ಒಂದು ಕಡೆಗಳಲ್ಲಿ ಮದ್ದು ಇಲ್ಲದಿದ್ದರೆ ತರಿಸಿಕೊಡುವಂಥದ್ದು ಅಥವಾ ಅವರಿಗೆ ಹೋಮ್ ಡೆಲಿವರಿ ಕೊಡುವಂಥದ್ದು, ಈ ರೀತಿಯ ಒಂದು ಒಳ್ಳೆಯ ಸೇವಾ ಮನೋಭಾವದಿಂದ ಮಾಡಬೇಕಾದಂಥ ಈ ಒಂದು ಸಂಸ್ಥೆ ಇನ್ನು ಮುಂದೆ ಕೂಡ ಇನ್ನಷ್ಟು ಸೇವಾ ಮನೋಭಾವದಿಂದ ಕೆಲಸ ಕಾರ್ಯಗಳು ಮಾಡಲಿ. ನ್ಯಾಚುರಲ್ ಮೆಡಿಕಲ್ ಶಾಪ್ ಇನ್ನು 10 ಬೆಳಗಲಿ. ಕೇವಲ ಮಂಗಳೂರು ಮಾತ್ರಲ್ಲ, ಉಡುಪಿ, ಕುಂದಾಪುರ, ಕಾಸರಗೋಡು ಎಲ್ಲ ಭಾಗದಲ್ಲಿ ಬೆಳೆಯುವಂಥ ಅವಕಾಶಗಳು ನಿಮಗೆ ಸಿಗಲಿ. ಒಟ್ಟಾರೆ ಹೊಸ ಹೊಸ ರೀತಿ, ಹೊಸ ಹೊಸ ನೀತಿಯನ್ನು ಅನುಷ್ಠಾನ ಮಾಡಿಕೊಳ್ಬೇಕು. ಮೊಬೈಲ್ ಮುಖಾಂತರ, ಆ್ಯಪ್ ಮುಖಾಂತರ ಡೆಲಿವರಿ ಕೊಡುವಂಥ ವಾತಾವರಣವನ್ನು ಸೃಷ್ಟಿ ಹಾಕೊಳ್ಬೇಕು. ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಜನರಿಗೆ ಸೇವೆಯನ್ನು ಕೊಡುವಂಥದ್ದಾಗಬೇಕು. 24 ಗಂಟೆ ಶಿಫ್ಟ್ ಮಾದರಿಯಲ್ಲಿ ಕೆಲಸ ಕಾರ್ಯಗಳು ಮಾಡುವಂಥ ಸಿಬ್ಬಂದಿ ವರ್ಗದವರು ಕೂಡ ಇರ್ತಾರೆ. ಇವರೆಲ್ಲರೂ ಒಳ್ಳೆ ರೀತಿಯಲ್ಲಿ ಐಕಮತ್ಯದಲ್ಲಿ ಒಳ್ಳೆ ರೀತಿಯ ಸೇವೆ ಮನೋಭಾವದಲ್ಲಿ ಕೆಲಸ ಕಾರ್ಯಗಳು ಮಾಡಲಿ. ಒಟ್ಟಾರೆ ಯಾವ ಉದ್ದೇಶದಿಂದ, ಯಾವ ಮಾನಸಿಕತೆಯಿಂದ ಆ ಸಿಬ್ಬಂದಿ ವರ್ಗದವರನ್ನು ಇವರು ತಮ್ಮೊಟ್ಟಿಗೆ ಇಟ್ಕೊಂಡಿದ್ದಾರೆ, ಅವರೆಲ್ಲರೂ ಅದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಲಿ ಅಂತ ಹೇಳುವಂಥ ಮಾತನ್ನ ಹೇಳ್ತೇನೆ. ಒಟ್ಟಾಗಿ ಮೆಡಿಕಲ್ ಫೀಲ್ಡ್ ಅವರು ಹೇಳಿದಾಗೆ ಒಂದು ಕಾಲಘಟ್ಟದಲ್ಲಿ ಸಣ್ಣ ಯಾವುದಾದ್ರೂ ಒಂದು ವ್ಯವಸ್ಥೆಗೆ ನಾವು ಮನೆ ಮದ್ದುಗಳು ಮಾಡುವಂಥ ರೀತಿಯಲ್ಲಿ ಅದನ್ನು ಸ್ವಲ್ಪ ಕಾದು ನಾಡುವಂಥ ಒಂದು ಸಮಯವನ್ನು, ಸ್ವಲ್ಪ ಸಮಯ ಹೋಗಲಿ ಮತ್ತೆ ಮದ್ದು ತಗೊಳ್ಳುವಂಥ ಒಂದು ಮಾನಸಿಕತೆ ಇತ್ತು. ಈಗ ಯಾರಿಗೂ ತಾಳ್ಮೆಯೂ ಇಲ್ಲ, ಸಹಕರಿಸಿಕೊಳ್ಳುವಷ್ಟು ಶಕ್ತಿಯೂ ಇಲ್ಲ. 2 ನಿಮಿಷದಲ್ಲಿ ಗುಣ ಹೊಂದಬೇಕು. ಹಾಗಾಗಿ ಇಮಿಡಿಯೇಟ್ಲಿ ರಿಲೀಫ್ ಇಲ್ಲ. ಮುಂಚೆ ನಾವು ಸಣ್ಣದಿರುವಾಗ, ನೀವು ಸಣ್ಣದಿರುವಾಗ ಆಂಟಿಬಯೋಟಿಕ್ ಇದ್ದೀನಿ, ಇದು ಆಂಟಿಬಯೋಟಿಕ್ ಜನದ ವ್ಯವಸ್ಥೆ ನಡಕೊಂಡಿಲ್ಲ. ಅದೇ ಎಲ್ಲೇ ಥ್ರೋಟ್ ಇನ್ಫೆಕ್ಷನ್ ಆದರೆ ಆಂಟಿಬಯೋಟಿಕ್. ಹಾಗೆ ಆಗಿದೆ, ಯಾಕಂದ್ರೆ ನಮ್ಮ ರೆಸಿಸ್ಟೆನ್ಸ್ ಪವರ್ ಕಡಿಮೆ. ಕೊರೋನಾ ಇನ್ನಿತರ ರೀತಿಯ ವ್ಯವಸ್ಥೆಗಳಲ್ಲಿ ನಾವು ಮೇಲೆ ಬಂದಾಗ, ಹ್ಯೂಮನ್ ರೆಸಿಸ್ಟೆನ್ಸ್ ಕಡಿಮೆ ಆದಾಗ ನಮಗೆ ಔಷಧಿಗಳ ಅವಶ್ಯಕತೆ ಜಾಸ್ತಿ ಬೀಳುವಂತ. ಹಾಗಾಗಿ ಇದಕ್ಕೆ ಪೂರಕವಾಗಿ ಒಳ್ಳೆಯ ಸೇವೆಯನ್ನು ಕೊಡುವಂಥ ಔಷಧಿ ಇವತ್ತು ಮೆಡಿಕಲ್ ಶಾಪ್ ಇಲ್ಲಿ ಉದ್ಘಾಟನೆಗೊಂಡಿದೆ. ನಾನು ಮಾಧ್ಯಮದವರೆಲ್ಲರೂ ಇದ್ದಾರೆ, ಅವ್ರ ಮುಖಾಂತರ ಕೇಳ್ಕೊಳ್ಳುವಂಥದ್ದು, ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಬೇಕಾದಾಗ ನಾನು ಮೆಡಿಕಲ್ ಶಾಪಿಗೆ ಬನ್ನಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಎಲ್ಲರೂ ಆರೋಗ್ಯಮುಖವಾಗಿರಬೇಕು ಅಂತ ಹೇಳುವಂಥದ್ದೇ ನಾವು ಭಾವಿಸಿದ್ವಿ. ಆದರೆ ಆರೋಗ್ಯದ ಸಮಸ್ಯೆ ಬರುವುದು ಸ್ವಾಭಾವಿಕವಾದಂಥ ಪ್ರಕ್ರಿಯೆ. ಹಾಗಾಗಿ ಅದಕ್ಕೆ ಅವಾಗ ಈ ಸಂದರ್ಭದಲ್ಲಿ ಮೆಡಿಕಲ್ ಶಾಪನ್ನು ನಮ್ಮದೇ ನ್ಯಾಚುರಲ್ ಮೆಡಿಕಲ್ ಶಾಪ್ ಅಂತ ಹೇಳುವಂಥ ಭಾವನೆ ಹೊಂದಿದೆ. ನಾನಂತೂ ಇವತ್ತು ಹೇಳ್ತೇನೆ, ನನ್ನ ಮನೆಯಲ್ಲಿ ನನ್ನ ತಂದೆ ಇರ್ಬೋದು, ನನ್ನ ತಾಯಿ ಇರ್ಬೋದು, ನನ್ನ ಮನೆಯಲ್ಲಿರುವವರಿಗೆ ನಿರಂತರವಾದಂಥ ಮದ್ದು ಬೇಕು. ಎಲ್ಲಿಂದ ತರ್ತಾರೆ ಗೊತ್ತಿಲ್ಲ. ನಂತರ ನಾನು ಗಣೇಶರಿಗೆ ಹೇಳ್ತೇನೆ, ಡೆಲಿವರಿ ಮದ್ದು ಹೆಂಗೆ ತಲೆ ಬಣ್ಣ ಎನ್ನಡಾವಂತ ಇಲ್ಲಡೆ ಒಂದು ಕಾಸು ಬರೋದು ಅಂತ ಹೇಳ್ತಾ, ಯಾಕಂದ್ರೆ ನಾವು ಸಹಕಾರ ಮಾಡ್ಬೇಕು. ನಮ್ಮವರು, ನಮ್ಮ ಜಮಾಲ್ ಅವರಿದ್ದಾರೆ, ತುಂಬ ಜನರು ನಾನು ಬಡ ಕುಟುಂಬಸ್ಥರು ಬಂದಾಗ 1 ತಿಂಗಳು, 2 ತಿಂಗಳು, 3 ತಿಂಗಳ, 4 ತಿಂಗಳ ಮದ್ದು ಕೊಡಬೇಕು ಅಂತೇಳಿ ಬಡವರು ಬಂದಾಗ ಒಂದು ಜಮಾಲ್ರಿಗೆ ಫೋನ್ ಮಾಡೋದು. ನನ್ನ ಕಾಣ್ತಾನೆ ಕಳೆದ ಒಂದು 5 ವರ್ಷದಲ್ಲಿ 10 ಜನರಿಗೆ ಫ್ರೀ. ಅವರು ಕೂಡ ಮೆಡಿಕಲ್ ಶಾಪ್ ಓನರೇ, ಮೆಡಿಕಲ್ ಶಾಪ್ ಇದೆ. ಹಾಗಾಗಿ ಅವ್ರಿಗೆ ಹೇಳೋದು. ಹಾಗೆ
ಒಂದೆರಡು ಸಲ ನಾವು ಹೇಳಿದಾಗ ಸ್ವಲ್ಪ ಒಂಚೂರು ಪಾಪ ತಕ್ಕಲಿಕ್ಕೆ ಕೊರಂಡ ಕಾಯ್ದೆ ಬಗ್ಗೆ ಹೆಂಗೆ ನೆನಪು ನಿಕ್ಲೇ ಬರ್ಬೋದು ಗಂಟೆ ಬರ್ಬೋದು ಆ ರೀತಿಯ ಮಾನಸಿಕತೆ ಹೇಳಿ ನಾನು ನಮ್ಮ ನಿನ್ನ ಸಂಸ್ಥೆಯನ್ನು ಗುರೆಪಾಲೆ ನಿಮ್ಮ ಸಂಸ್ಥೆ ಬೆಳಗಿಸಿ ಶಿವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ ನಿಮಗೆ ಆ ಭಗವತಿ ಸಂಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳೋದು ಶುಭವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀನಿ, ದೀಪ ಪ್ರಜ್ವಲನೆ ಮಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಹಾಗಾಗಿ ಕೊನೆಯದಾಗಿ ಆ ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಹರಿದಿರಲಿ ಬದುಕು ಈ ಬೆಳಕು, ನಿರಂತರವಾಗಿ ಹೀಗೆ ಪ್ರಜ್ವಲಿಸ್ತಾ ಇರಬೇಕು, ಪ್ರಕಾಶಿಸ್ತಾ ಇರಬೇಕು, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳುವಂಥ ಮಾತು ಹೇಳ್ತಾ ಶುಭವನ್ನು ಕೊಡ್ತೀನಿ. ప్రభు ఉద్దరణ ఆత్మ కాలగారు ఇన్ని వేద సామర్థ్యం మన అచ్చమారి గురుస్వామి ಎಲ್ಲ వంటి ಇನ್ನು ಆ ಮೆಡಿಕಲ್ ಶಾಪ್ ನಂದಾದೀಪ ಬೆಳಮೆ ಈ ನಂದಾದೀಪ ಕಿರಿಯಗನ ಬೆಳಗೊಟ್ಟು ಬಂದಮೆ ಈ ಮೆಡಿಕಲ್ ಉತ್ತರ ಅಭಿವೃದ್ಧಿ ಕ್ರಮ ಧನಲಕ್ಷ್ಮಿ వంటి ಅವರ ಇಚ್ಚಿನೆಲ್ಲ 14 ತಂಬಟಮ್ಮು ಗ್ರಾಮದ ಇದೇಶ ತನ್ನಿ ವಿಶ್ವಾಸ ఉంటాయి ಇನ್ನೂ ಸಮಯ ಎಲ್ಲಾರಿ ಆಗುರಾಗಲಿ ನಿಂಚೆ ಕಾರ್ಯಸರ್ತಾನಿ ಈ ಮೆಡಿಕಲ್ ಉತ್ತರ ಅಭಿವೃದ್ಧಿ ಆಗಲಿ ಧನಲಕ್ಷ್ಮಿ ಅಮ್ಮ ವೈದ್ಯರು ಬಂದಿರೋ ಭಕ್ತಿ ವಿಶ್ವಾಸ ఉంటాయి ಮಾದಿರಬೇಕು. ಚಂದಲ ಶ್ರೀ ಭಗವತಿ ಕ್ಷೇತ್ರ ಚೀರುಂಬ ಭಗವತಿಗೂ ಹೊಂದಿಸಿಕೊಂಡು ಕುದುರೋಳಿ ಶ್ರೀ ಭಗವತಿ ಕ್ಷೇತ್ರದ 14 ಭಗವತಿಗಳಿಗೆ ಹೊಂದಿಸಿಕೊಂಡು ಇಲ್ಲಿ ಸೇರಿದಂತಹ ಎಲ್ಲ ವಿಶಿಷ್ಟ ವ್ಯಕ್ತಿತ್ವಗಳಿಗೆ ಅಚ್ಚಮ್ಮನಿಗೆ ವಿಕಾರನಿಗೆ ಸೇರಿದಂಥ ಎಲ್ಲರಿಗೂ ನಾನು ಹೊಂದಿಸಿಕೊಂಡು ಸ್ವಾತಿ ಗಣೇಶರವರು ನಮ್ಮ ಮಂಜೇಶ್ವರದವರು ಯುವ ಉದ್ಯಮಿ. ನಮ್ಮ ಸಮುದಾಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂದರೆ ಮೆಡಿಕಲ್ನಲ್ಲಿ ಬೇರೆ ಯಾರೂ ಇಲ್ಲ, ಒಂದು ಯುವ ಉದ್ಯಮಿಯಾಗಿ ಮುಂದೆ ಬಂದಿದ್ದಾರೆ. ಬಹಳ ಸಂತೋಷದ ವಿಷಯ. ನಮ್ಮ ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಭಂಡಾರ ಮನೆಯಾಗಲಿ ನಮ್ಮ ಕ್ಷೇತ್ರ ಆಗಲಿ ಎತ್ತಿದ ಕೈ ಅಂದರೆ ಅವರು ಬಹಳ ಸಂತೋಷದ ವಿಷಯ. ಇವತ್ತು ನ್ಯಾಚುರಲ್ ಮೆಡಿಕಲ್ಸ್ ಅಂತೇಳಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತೀರಿ. 10-40 ಜನರಿಗೆ ಉದ್ಯೋಗದ ಅವಕಾಶ ನೀಡಿದ್ದಾರೆ. ಅದೇ ರೀತಿಯಲ್ಲಿ ರಾವ್ ಸರ್ಕಲ್ನಲ್ಲಿ ಕೂಡ ಒಂದು ಉದ್ಯೋಗದ ಸೃಷ್ಟಿ ಮಾಡಿದ್ದಾರೆ. ಯಾರಿಂದಲೂ ಉದ್ಯೋಗ ಕೊಡುವಂತಹ ಭಾಗ್ಯ ನಮ್ಮಲ್ಲಿಲ್ಲ, ಅವರಿಗೆ ಒದಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈ ನ್ಯಾಚುರಲ್ ಮೆಡಿಕಲ್ ಇನ್ನೂ ಹಲವು ಬ್ರಾಂಚ್ ಎಲ್ಲ ಪರಿಸರದಲ್ಲಿ ಉಂಟಾಗಲಿ, ಇದರಿಂದ ಇದರ ಉಪಯೋಗ ಎಲ್ಲರಿಗೂ ಸಿಗಲಿ ಅಂತೇಳಿ ಹಾರೈಸಿಕೊಂಡು ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಭಗವತಿಯಲ್ಲಿಯೂ ಅನುಗ್ರಹ ಸಿಗಲಿ ಅಂತೇಳಿ ಹೊಂದಿಸಿಕೊಂಡು ನನ್ನ ಈ ಶುಭ ಹಾರೈಕೆ. ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರೇ, ಎಲ್ಲ ಸಭಿಕರೇ, ನಾನು ಉದ್ದ ಮಾತಾಡೋದಿಲ್ಲ. ಬೆಳಿಗ್ಗೆ ಟಿಫಿನ್ ಮಾಡ್ತಾ ಕೂತಿದ್ದೆ ನಾನು. ನನ್ನ ಮಿಸಸ್ ಹೇಳಿದ್ರು, ಇವತ್ತು ಯಾವುದೊಂದು ಪ್ರೋಗ್ರಾಮ್ಗೆ ಹೋಗ್ಬೇಕಲ್ಲ ನೀವು ಅಂತ ಹೇಳಿದ್ರು. ನ್ಯಾಚುರಲ್ ಮೆಡಿಕಲ್ಸ್ ಅಂತ. ಅದು ಹೇಗೆ ನ್ಯಾಚುರಲ್ ಮೆಡಿಕಲ್ಸ್ ಅಂತ ಫಸ್ಟ್ ಕ್ವೆಶನ್. ಮೆಡಿಕಲ್ಸ್ ಅಂತ ಹೇಳಿದ್ರೆ ಎಲ್ಲ ಕೆಮಿಕಲ್ಸ್ ಅಲ್ಲ, ಇದು ನ್ಯಾಚುರಲ್ ಆಗೋದು ಹೇಗೆ? ಅದಕ್ಕೆ ನಾನು ಹೇಳಿದೆ, ಮನೆ ಟೇಬಲ್ ಮೇಲೆ ಇತ್ತು ಒಂದು ವೈಟಮಿನ್ ಸಿರಪ್, ಒಂದು ಗ್ಯಾಸ್ಟ್ರೈಟಿಸಿಗೆ ಯೂಸ್ ಮಾಡುವಂಥದ್ದು ಡೈಜಿನ್ ಸಿರಪ್. ನೋಡಿ, ಇದೆಲ್ಲ ಮಗು ಬೆಳಿಗ್ಗೆ ಎದ್ದ ತಕ್ಷಣ ಕೇಳ್ತಾನೆ, ನನಗೆ ಪಾಲಿಬೈನ್ ಕೊಡಬೇಕಾ, ಇದು ಕ್ಯಾಲ್ಸಿಯಂ ಎಕ್ಸ್ ತಗೊಳ್ಬೇಕಾ ಹೇಳ್ತಾನೆ. 5 ವರ್ಷದ ಮೊಮ್ಮಗ. ಸೊ ಹಾಗೆ ನಾನು ಹೇಳಿದೆ, ನೋಡಿ ಎಲ್ಲ ನ್ಯಾಚುರಲ್ಲೇ ಇದೆ. ಈಗ ಮೊದಲು ನಾವು ನ್ಯಾಚುರಲ್ ಆಗೆಲ್ಲ ತಿಂತಾ ಇದ್ವಿ, ಈಗ ಮಕ್ಕಳು ಯಾವುದು ತಿನ್ನುವುದಿಲ್ಲ. ಹಾಗಾಗಿ ನೀವು ಅದನ್ನು ಈ ರೀತಿಯಲ್ಲಿ ಕೊಡುವಂಥದ್ದು, ಸಬ್ಸ್ಟಿಟ್ಯೂಟ್ ಕೊಡುವಂಥದ್ದು. ಸೊ ಇದು ನ್ಯಾಚುರಲ್ಲೇ. ಹಾಗಾಗಿ ಎಲ್ಲ ಮೆಡಿಕಲ್ಲಿರುವ ಹೆಚ್ಚು ಐಟಮ್ಗಳೇ ನ್ಯಾಚುರಲ್ಲೇ ಈಗ ಎಲ್ಲರಿಗೂ. ನಾನು ಕೂಡ ಬೆಳಿಗ್ಗೆ ಎದ್ದು ಬಿ ಕಾಂಪ್ಲೆಕ್ಸ್ ಮಾತ್ರ ನುಂಗುತ್ತೇನೆ, ಯಾಕಂದರೆ ಪ್ರಾಯ ಆದಮೇಲೆ ಆಹಾರದಲ್ಲಿರುವಂಥ ಬಿ ಕಾಂಪ್ಲೆಕ್ಸ್ ಸಾಕಾಗೋದಿಲ್ಲ. ಸೊ ಒಂದು ಬಿ ಕಾಂಪ್ಲೆಕ್ಸ್ ಮಾತ್ರ ನುಂಗೋದು. ಇಲ್ಲದೆ ಅಂದರೆ ಕಾಲು ನೋವು ಎಳೀತದೆ, ಕಾಲು ಹರಿತದೆ, ಇಂಥ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಸೊ ನೀವು ಯಾರು ಹೋದರೂ ಕೇಳ್ಬೋದು, ಡಾಕ್ಟ್ರು ಮನೆಗೆ ಒಂದು ಮೆಡಿಸಿನ್ ಕೊಟ್ಟು 3 ಮೆಡಿಸಿನ್, ಸಪೋರ್ಟಿವ್ ಮೆಡಿಸಿನ್, ಬಿ ಕಾಂಪ್ಲೆಕ್ಸು ಇಲ್ಲ ವೈಟಮಿನ್ಸು, ಮಿನರಲ್ಸು, ಇದನ್ನು ಕೊಡ್ತೇವೆ. ಹಾಗೆ ಮೆಡಿಕಲ್ ಹ್ಯಾಸ್ ಬಿಕಮ್ ಎ ನ್ಯಾಚುರಲ್. ಇದು ಅದರಿಂದ ನ್ಯಾಚುರಲ್ ಮೆಡಿಕಲ್ಸ್ ಅನ್ನೋದು ಎಂತಪ್ಪಲ್ಲ, ಕರೆಕ್ಟಾಗಿ ಇದೆ ಅಂದರೆ. ಅದರಿಂದ ಇಂಥ ಒಂದು ಈಗ ತುಂಬ ಮೆಡಿಕಲ್ ಶಾಪ್ಸ್ ಇದೆ ಮಂಗಳೂರಿನಲ್ಲಿ. ನಂದು ಒಂದೇ ಒಂದು ಕಿವಿ ಮಾತು ಏನಂತ ಹೇಳಿದರೆ, ಆಸ್ ಎ ಡಾಕ್ಟರ್, ಈಗ ಯಾರೇ ಆಗಲಿ ಜ್ವರ ಅಂತ ಬರ್ತಾರೆ ನಿಮ್ಮ ಹತ್ರ, ಪ್ರತಿಯೊಂದು ಕಾಯಿಲೆಗೂ ಜ್ವರದಲ್ಲೇ ಬರ್ತಾರೆ. ಅದು ಇಲಿ ಜ್ವರ ಇರ್ಬೋದು, ಮಲೇರಿಯಾ ಇರ್ಬೋದು, ಫೈಲೇರಿಯಾ ಇರ್ಬೋದು, ಎಂಥದೇ ಇರ್ಬೋದು. ಆ ಟೈಮಲ್ಲಿ ಒಂದು ಡೋಲೋ 650 ಕೊಡಿ ಅಂತಾರೆ. ನೀವು ಡೋಲೋ 650 ಕೊಡ್ತೀರಿ, ತಪ್ಪಲ್ಲ, ವಿತೌಟ್ ಪ್ರಿಸ್ಕ್ರಿಪ್ಷನ್. ಆದರೆ ಒಂದು ಕಿವಿ ಮಾತು ಹೇಳಿ ಪೇಷಂಟಿಗೆ, ನೋಡಪ್ಪ ನಿನ್ನ ಜ್ವರ ವೈರಲ್ ಫೀವರ್ ಇರ್ಬೋದು, ಫ್ಲೂ, ಕಾಮನ್ ಫ್ಲೂ, ಈಗಂತೂ ಅದು ತುಂಬ ಇದೆ. ಆಯಿತು, ನೀನು ಡೋಲೋ ತೊಗೊಂಡ್ರೆ ಸ್ವಲ್ಪ ಆರಾಮ ಆಗ್ತದೆ ಅಂತ, ಒಂದಿನ ರೆಸ್ಟ್ ಮಾಡು. ಬಟ್ ಒಂದು ವೇಳೆ ಪುನಃ ಬಂದರೆ ಡಾಕ್ಟ್ರನ್ನ ಸಂಪರ್ಕಿಸು, ಅವರ ಟೆಸ್ಟ್ ಮಾಡಿ ಇದು. ಯಾಕಂದರೆ ನನಗೆ ಎಷ್ಟೋ ಜನ ಪೇಷಂಟ್ಗಳು ಈ ಇಲಿ ಜ್ವರ
ಲೆಪ್ಟೋಸ್ಪೈರಾ ಅಂತೇನು ಹೇಳ್ತಾರೆ, ಅದರಲ್ಲಿ ಜ್ವರ ಅಂತೇಳಿ ಬಂದು ಇದು ಶಾಪ್ಸಿಗೆ ಬಂದು 5 ದಿನ 6 ದಿನ 10 ದಿನ ಡೋಲ ತಿಂದು ಲಾಸ್ಟು ಎಲ್ಲ ಇದು ಆರ್ಗನ್ಸ್ ಎಲ್ಲ ಫೇಲ್ ಆಗಿ ನಮ್ಮ ಆಸ್ಪತ್ರೆಗೆ ಬರ್ತಾರೆ. ನಾವೇನು ಮಾಡೋ ಸ್ಥಿತಿಯಲ್ಲಿರೋದಿಲ್ಲ, ಕೊನೆಗೆ ಸತ್ತು ಹೋಗ್ತಾರೆ. ಯಾಕೆ ಕೇಳಿದ್ರೆ 10 ದಿನದಿಂದ ಬರೀ ಮೆಡಿಕಲ್ ಶಾಪಿಗೆ ಹೋಗಿ ಮಾತ್ರೆ ಡೋಲೋ ತಿನ್ನೋದು, ಮನೇಲಿ ಹೋಗಿ ಮಲಗೋದು, ಈ ಥರ ಸಿಚುವೇಶನ್ ಉಂಟು. ಇದು ನಿಮ್ಗೊಂದು ಕಿವಿ ಮಾತು ಅಷ್ಟೇ. ಎಲ್ಲರದ್ದು ಇಲ್ಲಿ ಜ್ವರ ಅಲ್ಲ, ಇಲ್ಲಿ ಜ್ವರ ಬರೋದು ಅಪರೂಪ. ಆದರೆ ಅಂಥವರಿಗೆ ಬರೀ ಮೆಡಿಸಿನ್ ಆ ಡೋಲೋ ತಿಂದರೆ ಅವರು ಬದುಕೋ ಸಾಧ್ಯತೆ ಕಮ್ಮಿ ಇರ್ತದೆ. ಆದ್ದರಿಂದ ಅವ್ರು ಕಿವಿ ಮಾತು ಹೇಳಿ ನಿಮ್ಮ ಹತ್ರ ಕೇಳ್ತಾರೆ ಎಂತ ಮಾಡಬೇಕು, ಸರಿ ಇದು ಮಾತ್ರೆ ತಗೊಳ್ಳಿ ಮತ್ತೆ ಡಾಕ್ಟರ್ನ ಕಾಣಿ ಅಂತ. ಇದೊಂದು ನನ್ನ ಸಣ್ಣ ಸಜೆಷನ್ನು. ಮತ್ತೆ ಇವತ್ತಿನ ದಿನ ಇದನ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ ನ್ಯಾಷನಲ್ ಮೆಡಿಕಲ್ಸ್, ನಿಮ್ಗೆ ದೇವರು ಒಳ್ಳೇದು ಮಾಡಲಿ, ಇಂಥದ್ದು 10 ಹಲವು ಶಾಖೆಗಳನ್ನು ಮಾಡಿ ಅಂತ ಹೇಳ್ತಾ ಹಾರೈಸ್ತೇನೆ ಮೇಲೆ. ಉದ್ಘಾಟನೆಗೆ ಆಗಮಿಸಿದ ನಮ್ಮ ಆತ್ಮೀಯರು, ಮಂಗಳೂರು ದಕ್ಷಿಣದ ಜನಪ್ರಿಯ ಶಾಸಕರಾದ ವೇದವ್ಯಾಸ ಕಾಮತ್ ಅವರೇ, ಅದೇ ರೀತಿ ಡಾಕ್ಟರ್ ಉದಯ್ ಕುಮಾರ್ ಅವರೇ ಮತ್ತು ಭಗವತಿ ಕ್ಷೇತ್ರದ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಹಿರಿಯರೇ, ಅದೇ ರೀತಿ ನನ್ನ ಆತ್ಮೀಯ ಮಿತ್ರರಾದ ಸ್ವಾತಿ ಮತ್ತು ಗಣೇಶ್ ದಂಪತಿಗಳೇ ಮತ್ತು ಜಮಾಲ್ ರವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ಗಣೇಶ್ ಅವರ ಎಲ್ಲ ಕುಟುಂಬಸ್ಥರೇ ಮತ್ತು ಅಭಿಮಾನಿಗಳೇ, ನಿಜವಾಗಿಯೂ ಬಹಳ ಸಂತೋಷ ಆಗ್ತಾ ಉಂಟು. ಗಣೇಶ್ ನನ್ನ ಆತ್ಮೀಯ ಗೆಳೆಯ. ಈಗಾಗಲೇ ಒಂದು ಎರಡು ವರ್ಷ ಮೊದಲು ನಮ್ಮ BBL ರೋಡಲ್ಲಿ ಒಂದು ನ್ಯಾಚುರಲ್ ಮೆಡಿಕಲನ್ನು ಓಪನ್ ಮಾಡಿದರು, ಅದರಲ್ಲಿ ಯಶಸ್ಸು ಕಂಡಿದ್ದಾರೆ. ಈಗ ನಮ್ಮ ಈ ಹೃದಯ ಭಾಗದಲ್ಲಿರುವ ಬಲ್ಮಠದಲ್ಲಿ ಈ ಮಳಿಗೆಯನ್ನು ತೆರೆದಿದ್ದಾರೆ. ಇವರು ಇದರಲ್ಲಿ ಯಶಸ್ವಿಯಾಗಲಿ, ಎಲ್ಲರ ಮನೆ ಮಾತಾಗಲಿ, ಎಲ್ಲಿಯೂ ಸಿಗದ ಟ್ಯಾಬ್ಲೆಟ್ ನಮ್ಮ ನ್ಯಾಚುರಲ್ ಮೆಡಿಕಲಲ್ಲಿ ಸಿಗ್ತದೆ ಅಂತ ಎಲ್ಲ ಮನೆಯಲ್ಲಿ ಮಾತಾಗಲಿ ಮತ್ತು ಇವರು ಇದರಲ್ಲಿ ಯಶಸ್ವಿಯಾಗಿ ಇನ್ನೂ ಹಲವು ಇವರ ನ್ಯಾಚುರಲ್ ಮಳಿಗೆಯನ್ನು ಉದ್ಘಾಟಿಸಲಿ ಎಂದು ಹೇಳುತ್ತಾ ಇವರಿಗೆ ಶುಭ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ದಕ್ಷಿಣ ವಿಧಾನಸಭಾ ಕ್ಷೇತ್ರದ MLA ಆದಂಥ ವೇದವ್ಯಾಸ ಕಾಮತ್ ಅವರೇ, ಇವರಿಗೆ ವೇದವ್ಯಾಸ ಕಾಮತ್ರ ವಿಷಯ ಹೇಳಬೇಕಂದ್ರೆ ಖಂಡಿತವಾಗಿಯೂ ಇವರಿಗೆ MLA ಆಗ್ಬೇಕಂತ ಇಲ್ಲ. ಅವರು ಮೊದಲು MLA ಆಗೋ ಮುಂಚೆ ಅವರು ದೊಡ್ಡ ಕೊಡುಗೆ ದಾನಿ. ಅವರು ಖಾಲಿ ಸಮಾಜ ಸೇವೆಗಾಗಿ ಮಾತ್ರ ಅವರು ವಿಧಾನಸಭೆಗೆ ಸ್ಪರ್ಧಿಸಿದ್ದಾರೆ. ಖಂಡಿತವಾಗಿಯೂ ನಾನು ಅವರು ಪರ್ಮನೆಂಟ್ MLA ಅಂತಲೇ ಭಾವಿಸ್ತೇನೆ. ಅವ್ರದ್ದು ಕಾರ್ಯಕ್ರಮ ಎಲ್ಲ ಕಡೆ 24/7 ಹೇಗೆ ಮೆಡಿಕಲ್ ಉಂಟು, ಅದೇ ರೀತಿ ವೇದವ್ಯಾಸ ಕಾಮತ್ ಕೂಡ 24/7 ಅನ್ನಲಿಕ್ಕೆ ಇಚ್ಛಿಸುತ್ತೇನೆ. ನಾನು ಈ ಸ್ವಾತಿ ಮತ್ತೆ ಇವರು ಗಣೇಶ್ ಅವರಿಗೆ ಒಂದು ವಿಷಯ ಹೇಳ್ತೇನೆ. ಯಾಕಂದ್ರೆ ಈಗ ಮೆಡಿಕಲ್ ಶಾಪ್ ಬಾರಿ ಕಷ್ಟಕರ, ಆದ್ರೂ ಕೂಡ 40 ಜನರ ಜೀವನಕ್ಕೆ ನೀವು ಒಬ್ಬರು ಕೊಡುಗೆ ದಾನಿಯಾಗಿದ್ದೀರಿ. ಅದಕ್ಕೆ ಖಂಡಿತವಾಗಿಯೂ ಆ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಸುತ್ತಾ, ಈ ಮೆಡಿಕಲ್ ಒಂದು ನೋಡ್ಲಿಕ್ಕೆ ಒಂದು ನ್ಯಾಚುರಲ್ ಆಗಿದೆ ಸರ್. ತುಂಬಾ ಜನರು ಕೇಳ್ತಾರೆ ಹೊರಗಿಂದ ನ್ಯಾಚುರಲ್, ಈಗ ಡಾಕ್ಟರ್ ಕೂಡ ಹೇಳಿದರು. ಅದೇ ರೀತಿ ನಿಮ್ಮ ಹಲವಾರು ಶಾಖೆಗಳು ಓಪನ್ ಆಗಲಿ ಅಂತ ಹೇಳಿ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮೊದಲಾಗಿ ನಮ್ಮ ನೆಚ್ಚಿನ ಶಾಸಕರು ಶ್ರೀ ಡಿ ವೇದವ್ಯಾಸ ಕಾಮತ್ ಅವರು, ಮಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಯ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರು ದಯಮಾಡಿ ಬಂದು ಈ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಹಳ ಸುಂದರವಾದಂತಹ ಕೃಷ್ಣನ ಒಂದು ಮೂರ್ತಿ. ನಾಳೆ ಶಿವರಾತ್ರಿಯ ಹಬ್ಬ, ಜೊತೆಗೆ ಇವತ್ತು ನ್ಯಾಚುರಲ್ ಮೆಡಿಕಲ್ನ ಉದ್ಘಾಟನಾ ಸಮಾರಂಭ. ಎಲ್ಲರ ಕೈ ಚಪ್ಪಾಳೆಯ ಮೂಲಕ ನಮ್ಮ ಶಾಸಕರಿಗೆ ಅಭಿನಂದನೆ ನೀಡಬೇಕು ಅಂತ ಕೇಳ್ಕೊಂಡು ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕುದ್ರೋಳಿ ಕ್ಷೇತ್ರ, ಭಗವತಿ ಕ್ಷೇತ್ರದ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹಾಗೂ ಹಿತೈಷಿಗಳು ಆಗಿರುವಂತಹ ಡಾಕ್ಟರ್ ಉದಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಇದ್ದಂತಹ ಎಂ ಮೂಸಾ ಮೊಯ್ದೀನ್ ಅವರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲ್ಯಾಂಡ್ ಟ್ರೇಡ್ಸ್ ಬಿಲ್ಡಿಂಗ್ ಪಂಡ ಅವೇ ಒಂಜಿ ಲ್ಯಾಂಡ್ ಮಾರ್ಕ್, ಅದೊಟ್ಟಿಗೆ ಮೈಲ್ ಸ್ಟೋನ್ ಪನ್ಪುನ ಒಂಜಿ ಪುದರ್
ಮೈಲ್ ಸ್ಟೋನ್ ಅಚೀವ್ಮೆಂಟ್ ಮಾಡಿದರೆ ನ್ಯಾಚುರಲ್ ಮೆಡಿಕಲ್ಸ್ ಓಪನಿಂಗ್ added advantage for milestone. Thank you so much to the whole team. So much for being here ಅಂತ ಹೇಳ್ತಾ ಇದರೊಂದಿಗೆ ನಮ್ಮ ನ್ಯಾಚುರಲ್ ಮೆಡಿಕಲ್ ನ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸ್ಟೋರ್ ಅನ್ನ ಮೆಡಿಕಲ್ಸ್ ಅದರ ಜೊತೆಗೆ ಅವ್ರು ನೀಡ್ತಾ ಇರುವಂತಹ ಹೋಮ್ ಡೆಲಿವರಿ ಸರ್ವಿಸ್ 10 ಕಿಲೋಮೀಟರ್ ನ ರೇಡಿಯಸ್ ನಲ್ಲಿ ಹೋಮ್ ಡೆಲಿವರಿ ಸರ್ವಿಸ್ ಅನ್ನ ನೀಡ್ತಾರೆ. ಅದರ ಜೊತೆಗೆ 200 ರೂಪಾಯಿಗಿಂತ ಜಾಸ್ತಿಯ ಮೆಡಿಕಲ್ ಡಿಸ್ಕೌಂಟ್ಸ್ ಕೂಡ ನೀಡ್ತಾ ಇರುವಂತಹ ನ್ಯಾಚುರಲ್ ಮೆಡಿಕಲ್ಸ್. ಮತ್ತೊಮ್ಮೆ ಮಾಲಕರಾದಂತಹ ಸ್ವಾತಿ ಗಣೇಶ್ ದಂಪತಿಗಳಿಗೆ ಅಭಿನಂದನೆಯನ್ನ ಕೋರ್ತಾ ನಿಮ್ಗೆಲ್ರಿಗೂ ಶುಭ ದಿನ. ಹ್ಯಾವ್ ಅ ಗುಡ್ ಡೇ. ನಾಳೆ ಮಹಾಶಿವರಾತ್ರಿ ಆಗ್ತಾ ಇದೆ, ಅದರ ಶುಭಾಶಯಗಳನ್ನ ಕೂಡ ನೀಡ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.